ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ ಈ ಮೂರು ದುರ್ಗೆಯ ಸ್ವರೂಪ ಏನಿದೆ ಇದು ಸಾಧಕನ ಪ್ರಥಮ ಅವಸ್ಥೆ ಆಗಿರ್ತದೆ. ಸಾಧಕ ಈ ಅವಸ್ಥೆಯನ್ನು ಪಾರು ಮಾಡ್ತಾ ತನ್ನ ಚೇತನದ ವಿಕಾಸ ಮಾಡ್ತಾನೆ. ಸಾಧನೆಯ ಪಥ ವಿಕಾಸದ ಪಥ. ಸಾಧನೆಯ ಪಥ ಮನುಷ್ಯನಿಂದ ದೇವತೆ, ದೇವತೆಯಿಂದ ಬ್ರಹ್ಮ ತತ್ವದ ತನಕ ತಲುಪುವ ಯಾತ್ರೆ. ಈ ಮನುಷ್ಯ ದೇಹ ಅನ್ನೋದು ಯಾವ ರೀತಿಯ ಯಂತ್ರ ಅಂದರೆ ಅದು ಇಡೀ ಬ್ರಹ್ಮಾಂಡದ ಊರ್ಜೆಯನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳಬಲ್ಲದು. ನಾವು ಯೋಚನೆ ಮಾಡೋದಿರುವಷ್ಟು ಜ್ಞಾನನ ಈ ಬ್ರಹ್ಮಾಂಡ ನಮಗೆ ಕೊಡಬಲ್ಲದು. ಆದರೆ ನಮ್ಮ ಬುದ್ಧಿ, ನಮ್ಮ ಪ್ರಜ್ಞೆ, ನಮ್ಮ ತರ್ಕ ಎಷ್ಟು ಸಣ್ಣದಾಗಿದೆ ಅಂದರೆ ನಾವು ನಮ್ಮ ಶರೀರನ ಮತ್ತು ಈ ಬ್ರಹ್ಮಾಂಡನ ಅರಿಯುವಲ್ಲಿ ವಿಫಲರಾಗಿದ್ದೇವೆ. ಮನುಷ್ಯನ ಚಿತ್ತ ಏನಿದೆ ಅದರಲ್ಲೇನು ಆಂದೋಲನ ಆಗ್ತದೆ. ಆ ಚಿತ್ತದೊಳಗೆ ಆಂದೋಲನ ಆಗ್ತಿರುವಂತಹ ಚೇತನ ಏನಿದೆ ಮಾಯೆಯ ಸಂಸಾರದ, ಆ ಚೇತನದೊಳಗೇ ನಾವು ಪದೇ ಪದೇ ಭ್ರಮಿತರಾಗಿ ಪದೇ ಪದೇ ಜನ್ಮ ಪಡಿತೀವಿ ಮತ್ತು ಮೃತ್ಯು ಆಗ್ತದೆ. ನಮಗೆ ನಮ್ಮ ಲಕ್ಷ್ಯದ ಬಗ್ಗೆ ಅರಿವಿಲ್ಲ, ಅದ್ರ ಬಗ್ಗೆ ನಾವು ಜಾಗೃತ ಆಗಿಲ್ಲ. ನಮ್ಮ ಜೀವನದ ಉದ್ದೇಶ ಮುಕ್ತಿ, ಆ ಪ್ರಾಪ್ತಿಯ ಕಡೆ ಒಂದು ಹೆಜ್ಜೆ ಹಾಕಿರಲ್ಲ. ನಾವು ಒಂದೇ ವಿಷಯದ ಕಡೆ ನಮ್ಮ ಚಿತ್ತನ ಪದೇ ಪದೇ ತಗೊಂಡು ಹೋಗ್ತಾ ಇರ್ತೀವಿ. ಅವೇ ಮನೋವೃತ್ತಿಯಿಂದ ನಾವು ಆವೃತ್ತರಾಗಿ ನಾವು ಪುನರ್ಜನ್ಮ ಪಡಿತೀವಿ. ಈಗೇನಿದೆಯೋ ಅದೇ ಮುಂದೆ ಸಹ ಆಗ್ತದೆ. ಈಗೇನು ನಡೀತಾ ಇದೆಯೋ ಅದೇ ಆವೃತ್ತಿ ನಮಗೆ ಪುನರ್ಜನ್ಮದಲ್ಲಿ ಸಿಗ್ತದೆ. ಈಗೇನು ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವೋ ಅದನ್ನು ಹಿಂದಿನ ಜನ್ಮದಲ್ಲೂ ಸಹ ಅನುಭವಿಸ್ತಾ ಇದ್ದಿರಬಹುದು. ಇಲ್ಲಿ ಮುಖ್ಯವಾಗಿ ವಿಷಯ ಏನಂದರೆ ಅನುಸಂಧಾನ ಯಾವಾಗ ಮಾಡಬಹುದು ಅಂದರೆ ಯಾವಾಗ ನಾವು ನಮ್ಮ ಚೇತನನ ಅರಿತೀವೋ ಆವಾಗ. ಜಾಗೃತರಾದಾಗ ನಾವೇನು ತರಲೆ ಮಾಡ್ತಾ ಇರ್ತೀವೋ ಅದು ನಾನಲ್ಲ ಅನ್ನೋದು ಅರಿವಾಗ್ತದೆ. ನನ್ನ ಗುರಿ ಬೇರೆಯದು ಅನ್ನೋದು ಅರಿವಾಗ್ತದೆ. ಹೆಚ್ಚು ಸಲ ಸಾಧನೆ ಮಾರ್ಗದಲ್ಲಿ ಹೋಗ್ತಾ ಇದ್ದರೂ ಸಹ ಕೆಲವೊಂದು ಸಲ ಮನುಷ್ಯ ಅದೇ ಘಟನೆಯಲ್ಲಿ ಪದೇ ಪದೇ ಸುತ್ತೊಡಿತಾ ಇರ್ತಾರೆ. ಅವ್ರಿಗೆ ಏನು ಅನ್ನಿಸ್ತದೆ ಅಂದರೆ ಇದೇ ಸತ್ಯ. ಪೂಜೆ ಮಾಡ್ತೀವಿ, ಮಂತ್ರ ಮಾಡ್ತೀವಿ, ಹವನ ಮಾಡ್ತೀವಿ, ವ್ರತ, ತೀರ್ಥ, ಉಪವಾಸ, ಇದರಿಂದ ಹೊರಗಡೆ ಬರಲ್ಲ. ಇದು ಮಾಮೂಲಿ ಅಭ್ಯಾಸ. ಆ ಪರಮಚೇತನನ ಅರಿಯುವ ಮಾಮೂಲಿ ಅಭ್ಯಾಸ. ಆ ನಿರ್ಗುಣನ ಡೈರೆಕ್ಟಾಗಿ ಸಿಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಪ್ರಾರ್ಥನೆ, ಮಂತ್ರ, ಜಪ ಮಾಡಬೇಕು. ಮನಸ್ಸು ಧ್ಯಾನದಲ್ಲಿ ಕೂತಾಗ ಅಥವಾ ಪೂಜೆ ಪ್ರಾರ್ಥನೆಯಲ್ಲಿದ್ದಾಗ ಅದು ಒಂದು ಕಡೆ ಸ್ಥಿರ ಆಗಿರಲ್ಲ. ಅದು ಕುಣಿತಾನೆ ಇರ್ತದೆ, ಅಲಿತಾನೆ ಇರ್ತದೆ. ಏಕಾಗ್ರ ಆಗಲಿ ಅನ್ನೋ ಕಾರಣಕ್ಕೆ ಈ ಋಷಿ ಮುನಿಗಳು ಇಂಥ ಒಂದು ಪದ್ಧತಿನ ಹಾಕ್ಕೊಟ್ಟಿದ್ದಾರೆ. ಇದರ ಮೇಲೆ ಬರೋದೇ ಜ್ಞಾನಯೋಗ. ಯಾವಾಗ ನಮಗೆ ಒಬ್ಬ ತತ್ವದರ್ಶಿ ಗುರು ಅಥವಾ ತತ್ವದರ್ಶಿ ಮನುಷ್ಯ ಸಿಗ್ತಾನೋ ಅವ್ರು ನಮಗೆ ಒಂದು ಉಪದೇಶ ಕೊಡ್ತಾರೆ. ನಾವೇನು ಮಾಡ್ತಾ ಇದ್ದೀವೋ ಸರಿ ಮಾಡಿ, ಆದರೆ ನಾವೇನು ಮಾಡ್ತಾ ಇದ್ದೀವೋ ಅದನ್ನು ತಿಳ್ಕೊಂಡು ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವೋ ಅದನ್ನು ತತ್ವ ರೂಪದಲ್ಲಿ ಅರ್ಥ ಮಾಡ್ಕೊಂಡಿರಬೇಕು. ನಾವೇನು ಮಾಡ್ತಾ ಇದ್ದೀವೋ ಅದನ್ನು ಅರಿತಿರಬೇಕು. ಒಂದು ವಿಚಾರದ ಬಗ್ಗೆ, ಒಂದು ವಿಷಯದ ಬಗ್ಗೆ ಏನೂ ತಿಳ್ಕೊಳ್ಳದೆ ಸುಮ್ಮನೆ ಮಾಡಿದರೆ ಅದು ಕ್ರಿಯೆ ಮಾತ್ರ ಆಗ್ತದೆ, ಮನರಂಜನೆ ಆಗ್ತದೆ. ಒಂದು ಭಜನೆ ಮಾಡಬೇಕಂದ್ರೂ ಸಹ ನಮ್ಮೊಳಗಿಂದ ಆ ಭಜನೆ ಮೂಡಬೇಕು. ಸ್ತುತಿ ಯಾವಾಗ ಮಾಡಬೇಕು ಅಂದರೆ ಅದು ನಮ್ಮೊಳಗಿಂದ ಪ್ರಕಟ ಆಗಬೇಕು. ಮಂತ್ರ ಯಾವಾಗ ಹೇಳಬೇಕು ಅಂದರೆ ನಮ್ಮೊಳಗಿನ ಆ ಆಹ್ಲಾದಿನಿ ಶಕ್ತಿ ನಮ್ಗೆ ಸಿಕ್ಕಿರಬೇಕು. ಆದರೆ ನಾವೇನು ಮಾಡ್ತೀವಿ, ನಾವು ಇದೇ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸಮಾಜ ಏನು ಕಲಿಸಿದೆಯೋ ಅದನ್ನೇ ಮಾಡ್ತಾ ಇದ್ದೀವಿ. ಆದರೆ ಒಬ್ಬ ಜ್ಞಾನಿ ಪುರುಷ, ವಿವೇಕಿ ಪುರುಷ ಇವೆಲ್ಲದರಿಂದ ಪ್ರತ್ಯೇಕವಾಗಿ ಬ್ರಹ್ಮನನ್ನು ನೋಡ್ತಾನೆ. ಪ್ರತಿ ವರ್ಷ ನಾವು ನವರಾತ್ರಿ ಆಚರಿಸ್ತೀವಿ, ಆದರೆ ಆ ನವ ದುರ್ಗೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿಲ್ಲ. ಇದರ ಪರಿಣಾಮ ಏನಾಗ್ತದೆ ಅಂದರೆ ನವದುರ್ಗ ನಮ್ಮ ಸ್ಮೃತಿಯಲ್ಲಿ ಮಾತ್ರ ಇರ್ತದೆ, ನಮ್ಮ ಒಳಗಡೆ ಪ್ರಕಟ ಆಗಲ್ಲ. ಒಳಗಡೆ ಪ್ರಕಟ ಆಗಬೇಕಂದ್ರೆ ಆ ಭಾವದ ಅನುಸಂಧಾನ ಆಗೋದು ತುಂಬ ಅವಶ್ಯಕ. ದುರ್ಗಾ ಒಂದೇ, ಆದರೆ ಅದರ ಸ್ವರೂಪ 9. ಶಕ್ತಿ ಒಂದೇ, ಪ್ರಣಾಳಿ ಬೇರೆ ಬೇರೆ. ಊರ್ಜೆ ಒಂದೇ, ರೂಪಾಂತರಣೆ ಬೇರೆ ಬೇರೆ. ಅದೇ ರೀತಿ ಆತ್ಮ ಒಂದೇ, ಶರೀರ ಬೇರೆ ಬೇರೆ. ಪರಮಾತ್ಮನೊಬ್ಬನೇ, ಆಕಾರ ಬೇರೆ ಬೇರೆ. ಸ್ವರೂಪದ ಜ್ಞಾನವಿಲ್ಲದೆ ಮಾಡುವಂತಹ ಭಕ್ತಿ ಅಂಧಭಕ್ತಿ. ನಾವು ಯಾವುದೇ ದೇವರುಗಳ ಭಜನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಹವನ ಮಾಡ್ತೀವಿ. ಎಲ್ಲಿಯವರೆಗೆ ನಾವು ಆ ಊರ್ಜೆನ ಅರ್ಥ ಮಾಡಿಕೊಳ್ಳಲ್ವೋ ಅಲ್ಲಿ ತನಕ ನಾವು ಮಾಡಿರುವಂತಹ ಮಂತ್ರ,
ಪ್ರಾರ್ಥನೆ ಎಲ್ಲಿ ದೇವರಿಗೆ ಮುಟ್ತದೆ? ನಾವು ದೇವ್ರ ಕಣ್ಣು ಬಿಡ್ತಾ ಇಲ್ಲ, ದೇವಿ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೀವಿ. ನಾವು ದೇವಿನೇ ಅರ್ಥ ಮಾಡ್ಕೊಂಡಿಲ್ಲ. ಆ ದೇವಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ? ದೇವಿಯ ದಿವ್ಯ ದೃಷ್ಟಿ ಓಪನ್ ಆಗಿದೆ, ನಮ್ಮ ದೃಷ್ಟಿ ಇನ್ನೂ ಓಪನ್ ಆಗಿಲ್ಲ. ನಾವು ಈ ದುಃಖನ ಚಿಂತೆನ ಹಿಡಿದಿಟ್ಕೊಂಡಿದ್ದೀವಿ. ನಾವು ನಮ್ಮ ಚೇತನನ ಭಗವತಿ ತತ್ವದಿಂದ ಬೇರೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಭಗವತಿ ತತ್ವದ ಕಡೆ ಯಾತ್ರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ದೇವಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ದೇವಿ ಬೇರೆ, ನಾವು ಬೇರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಭೇದ ಇದೆ ಅಂದ್ಕೊಂಡಿದ್ದೀವಿ. ಈ ಭೇದನ ಅಳಿಸಿ ಅಭೇದ ಆಗೋದೆ ಈ ನವರಾತ್ರಿಯ ಮೂಲ ಉದ್ದೇಶ. ಎಲ್ಲ ಇಂದ್ರಿಯ, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಇವೆಲ್ಲವನ್ನು ಕೇವಲ ಶೂನ್ಯದಲ್ಲಿ ವಿಲೀನ ಮಾಡೋದೆ ನವದ್ವಾರಗಳನ್ನು ಭೇದಿಸಿ ದಶದ್ವಾರ ದಸರಾ, ನವದ್ವಾರಗಳನ್ನು ಭೇದಿಸಿ ದಶಮದ್ವಾರ ದಸರಾ ಯಾಕೆ ಆಚರಿಸ್ತಾರೆ ಅಂದರೆ ನವದ್ವಾರಗಳನ್ನು ಗೆದ್ದು ದಶಮ ದ್ವಾರದ ಕಡೆ ಭೇದಿಸುವ ಯಾತ್ರೆಯನ್ನೇ ನಾವು ದಸರಾ ಅಂತೀವಿ. ಮನುಷ್ಯನ ಒಳಗೆ ನವಶಕ್ತಿಗಳು ಜಾಗೃತ ಆದಾಗ ದಶಮ ಚಕ್ರದ ಕಡೆಗೆ ನಾವೇನು ಹೋಗ್ತೀವಿ, ಅದೇ ದಶಮ ಚಕ್ರ ಅಂದರೆ ಸಹಸ್ರಾರು. ಆ ಸಹಸ್ರದಳದ ಭೇದನ, ರುದ್ರಗ್ರಂಥಿಯ ಭೇದನ ಆದಾಗ ಜೀವ ಶಿವನಲ್ಲಿ ವಿಲೀನ ಆಗ್ತದೆ. ಈ ಜೀವ ಆ ಶಿವನಲ್ಲಿ ವಿಲೀನ ಆಗ್ತದೆ. ಅಷ್ಟಮ ಪದದ ಮೇಲೇ ಮಹಿಷಾಸುರನ ವಧೆ ಆಗ್ತದೆ. ಮೊದಲು ನಾವು 7 ಚಕ್ರದ ಮೇಲೆ ವಿಜಯನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಅದರ ಮೇಲೆ ಬರ್ತದೆ ಮನಸ್ಸು. ಆ ಅಷ್ಟಮ ಪದದ ಮೇಲೇ ಆತ್ಮ ಇದೆ. ಆ ಆತ್ಮದಿಂದಲೇ ಮಹಿಷಾಸುರನಂತಹ ಮನಸ್ಸನ್ನು ವಧೆ ಮಾಡೋದೆ ದುರ್ಗಾಷ್ಟಮಿ ಅಂತೀವಿ. ಆ ಅಷ್ಟಮ ಪದ ತನಕ ತಲುಪಬೇಕು. ಸಾಧನೆ ಮಾರ್ಗದಲ್ಲಿ ಇವೆಲ್ಲ ಆಗಬೇಕು ಅಂದರೆ ನಮ್ಮೊಳಗೆ ತುಂಬ ವಿಷಯಗಳು ಘಟಿತ ಆಗ್ತವೆ. ನಮ್ಮ ಊರ್ಜೆಯಲ್ಲಿ, ನಮ್ಮ ಸ್ಪಂದನೆಯಲ್ಲಿ, ನಮ್ಮ ವಿಚಾರಧಾರೆಯಲ್ಲಿ, ನಮ್ಮ ಪ್ರಜ್ಞಾಸ್ಥಿತಿಯಲ್ಲಿ, ನಮ್ಮ ಅನುಭವದಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಂತೆಂಥ ಶಕ್ತಿನ ಗ್ರಹಣ ಮಾಡ್ತದಂದರೆ ಅಲ್ಲಿ ನಾವು ದೇವಿಯ ಊರ್ಜೆಯ ಜೊತೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ಇವೆಲ್ಲ ಆಗಬೇಕು ಅಂದರೆ ನಾವು ಶೋಧನೆ ಚೆನ್ನಾಗಿ ಮಾಡಬೇಕಾಗ್ತದೆ. ನಾವು ಶೋಧನೆನೇ ಚೆನ್ನಾಗಿ ಮಾಡಿಲ್ಲ ಅಂದರೆ ಫಲ ಸರಿಯಾಗಿ ಸಿಗಲ್ಲ. ಹಾಗಾಗಿ ನವರಾತ್ರಿ ನಾವೇನು ಆಚರಿಸ್ತೀವಿ ಅಲ್ಲಿ ನಾವು ನವದುರ್ಗೆಯರನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕ. ಹಾಗಾಗಿ ಶೋಧನೆ ಮೊದಲು ಮಾಡಿ, ದೇವಿಯ ಬಗ್ಗೆ ಜ್ಞಾನ ತಗೊಳ್ಳಿ. ಉಪವಾಸ ಮಾಡಬೇಕು, ಧ್ಯಾನ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಅವೆಲ್ಲ ಮಾಡಲೇಬೇಕು. ಮಂತ್ರ, ಪೂಜೆ, ಹವನ, ಜಪ ಎಲ್ಲ ಮಾಡಬೇಕು. ಆದರೆ ಯಾಕೆ ಮಾಡಬೇಕು, ಏನದು ಅನ್ನೋದನ್ನು ಮೊದಲು ಚೆನ್ನಾಗಿ ಅರಿಯಿರಿ. ಏನು ಮಾಡ್ತಾ ಇದ್ದೀರೋ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಂಡು ಮಾಡಿ. ಯಾವ ರೀತಿ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಮನದಟ್ಟಾಗಿರಬೇಕು. ದೇವಿಗೆ ಅಜ್ಞಾನಿ ಮಗು ಸಹ ಇಷ್ಟ, ಜ್ಞಾನಿ ಮಗು ಸಹ ಇಷ್ಟ. ಒಳ್ಳೆಯ ಭಕ್ತಿಯಿಂದ, ಭಾವದಿಂದನೇ ಭವಾನಿ ಪ್ರಕಟ ಆಗ್ತಾಳೆ. ಆದರೆ ಅರ್ಥ ಮಾಡ್ಕೊಂಡು ಮಾಡಿದಾಗ ದೇವಿ ಪ್ರಸನ್ನ ಆಗ್ತಾಳೆ. ಯಾರು ತಮ್ಮೊಳಗಿಂದ ವೃತ್ತಿಯಿಂದನೇ ಇನ್ನೂ ಹೊರಗಡೆ ಬಂದಿಲ್ಲ ಅಂಥವನಲ್ಲಿ ಯಾ ದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ಹೇಗಾಗೋದು? ನಮ್ಮ ಸ್ವಂತ ಮನುಷ್ಯ ವೃತ್ತಿಯಿಂದ ಹೊರಬಂದು ಭಗವತಿ ವೃತ್ತಿನ ನಮ್ಮೊಳಗೆ ಇಳಿಸ್ಕೊಳ್ಳದೆ ದೇವಿ ಹೇಗೆ ಪ್ರಸನ್ನ ಆಗ್ತಾಳೆ? ದೇವಿ ಹೇಗೆ ನಮ್ಮೊಳಗೆ ಪ್ರಕಟ ಆಗ್ತಾಳೆ? ಆ ದೇವಿ ದೈವತ್ವನ ನಾವು ನಮ್ಮೊಳಗೆ ಇಳಿಸ್ಕೊಳ್ಬೇಕಾಗ್ತದೆ. ಆ ವೃತ್ತಿಯಲ್ಲಿ ನಾವು ಬರಬೇಕಾಗ್ತದೆ. ಯಾಕಂದರೆ ಮುಂದಿನ ದುರ್ಗೆನೇ ಕುಷ್ಮಾಂಡ. ಈ ಕುಷ್ಮಾಂಡ ಅನಾಹತ ಚಕ್ರದ ದೇವಿ. ಹಿಂದಿನ ವಿಡಿಯೋದಲ್ಲಿ ನಾವು ಚಂದ್ರಘಂಟಾ ದೇವಿ, ಅವಳ ವಾಸವಾಗಿರೋದು ಮಣಿಪುರ ಚಕ್ರದಲ್ಲಿ. ಕುಷ್ಮಾಂಡ ದೇವಿ ಅನಾಹತ ಚಕ್ರದಲ್ಲಿ ನಿವಾಸ ಆಗಿರ್ತಾಳೆ. ಅನಾಹತ ಅಂದರೆ ಭಾವ, ಅನಾಹತ ಅಂದರೆ ಸ್ಪಂದನ, ಅನಾಹತ ಅಂದರೆ ಆನಂದ. ಯಾರು ಇಚ್ಛೆಯಿಂದ, ವಾಸನೆಯಿಂದ, ಅಜ್ಞಾನದಿಂದ ಹೊರಬಂದು ಸೂಕ್ಷ್ಮ ರೂಪದಲ್ಲಿ ಅನಾಹತ ತಲುಪಿದಾಗ ಆವಾಗವನ ಒಂದು ಭಾವದಿಂದ ಬ್ರಹ್ಮಾಂಡದ ಉತ್ಪತ್ತಿ ಆಗ್ತದೆ. ಈ ಬ್ರಹ್ಮಾಂಡ ಉತ್ಪತ್ತಿಯ ಏನು ವಿಜ್ಞಾನ ಇದೆ ಅದು ದಶಮಹಾವಿದ್ಯೆಯ ಭುವನೇಶ್ವರಿ ತತ್ವದ ಒಳಗೂ ಇದೆ, ನವದುರ್ಗಾದಲ್ಲಿ ಕುಷ್ಮಾಂಡ ತತ್ವದಲ್ಲೂ ಇದೆ. ಹಿಂದಿನ ವಿಡಿಯೋದಲ್ಲಿ ನಾನು ನವದುರ್ಗೆ ಮತ್ತು ದಶಮಹಾವಿದ್ಯೆಯ ಏನು ಸಿಮಿಲಾರಿಟಿ ಇದೆ ಅದನ್ನು ಹೇಳಿದ್ದೀನಿ. 9ನೆಯ ದುರ್ಗೆ ಸಿದ್ಧಿದಾತ್ರಿ, ದಶಮಹಾವಿದ್ಯೆಯಲ್ಲಿ 9ನೆಯ ಮಾತಂಗಿ ಆಗಿರ್ಬೋದು, ಕಮಲ ಆಗಿರ್ಬೋದು. ಇವೆಲ್ಲ ಏನು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ತತ್ವ, ಒಂದೇ ಉದ್ಗಾರ ಬೇರೆ ಬೇರೆ. ಅಂಡ ಪಿಂಡ ಬ್ರಹ್ಮಾಂಡ. ಈ ಕುಷ್ಮಾಂಡ ದೇವಿ ಏನಿದ್ದಾಳೆ
ಅವಳು ಬ್ರಹ್ಮಾಂಡದ ಉತ್ಪತ್ತಿಯ ದೇವಿ. ಬ್ರಹ್ಮಾಂಡದ ಉತ್ಪತ್ತಿ ಅವಳು ಹಾಸ್ಯದಿಂದ ಮಾಡಿದ್ದಾಳೆ, ಅವಳ ಮಂದಹಾಸದಿಂದ ಮಾಡಿದ್ದಾಳೆ. ಬ್ರಹ್ಮಾಂಡನ ಉತ್ಪತ್ತಿ ಮಾಡುವ ಕಾರಣ ರಹಸ್ಯ ಅದು ಕುಷ್ಮಾಂಡ ದೇವಿ ಜೊತೆ ಕನೆಕ್ಟ್ ಆಗಿದೆ. ಸೃಷ್ಟಿಯ ಅಸ್ತಿತ್ವ ಇಲ್ಲದೇ ಇದ್ದಾಗ 4 ಕಡೆ ಅಂಧಕಾರನೇ ಅಂಧಕಾರ ಇತ್ತು. ಚಂದ್ರಘಂಟ ದೇವಿಯ ಕಲೆ ಏನು ನಿರ್ಮಾಣ ಆಯಿತು, ಆವಾಗ ಬ್ರಹ್ಮಾಂಡದ ಉತ್ಪತ್ತಿ ಆಯಿತು. ಶೈಲಪುತ್ರಿ ಸಂಕಲ್ಪ, ಬ್ರಹ್ಮಚಾರಿಣಿ ಆಚರಣೆ ನಿಯಮ, ಸಂಕಲ್ಪದ ಪೋಷಣೆ 3ನೇಯದು ಚಂದ್ರಘಂಟ. ಪೋಷಣೆ ಮಾಡುವಂತಹ ಶಕ್ತಿಯ ಅನುಸಂಧಾನ. ಕುಷ್ಮಾಂಡ ಇಲ್ಲಿ ಸೃಜನ ಆಗ್ತದೆ, ಕಲೆಯ ನಂತರನೇ ಸೃಜನ ಆಗ್ತದೆ. ಕುಷ್ಮಾಂಡ ದೇವಿ ನಿಶ್ಚಲತೆಯನ್ನು ಕೊಡ್ತಾಳೆ. ಯಾರು ಆ ನಾದದಲ್ಲಿ ಅನಾಹತದಲ್ಲಿ ನಮ್ಮೆಲ್ಲ ರೋಗ ಎಲ್ಲ ಪಾಪಗಳು ಭಸ್ಮ ಆಗ್ತದೆ. ಇಲ್ಲಿ ಚಂದ್ರಘಂಟ ದೇವಿಯಲ್ಲಿ ಏನೋ ನಾದ ಇದ್ದಿದೆ, ಅದನ್ನು ಅನಾಹತ ತನಕ ತಗೊಂಡು ಹೋಗಬೇಕು. ನಮ್ಮ ಸಂಕಲ್ಪ ವಿಕಲ್ಪಗಳನ್ನು ಮುಗಿಸುವಂತಹ ಸಮಾಪ್ತಿ ಮಾಡುವಂತಹ ಕಾರ್ಯ ಈ ಕುಷ್ಮಾಂಡ ದೇವಿ ಮಾಡ್ತಾಳೆ. ಹಾಗಾಗಿ ಇಲ್ಲಿ ಬಲಿ ವಿಧಾನನ ಹೇಳ್ತಾರೆ. ಒಂದು ವೇಳೆ ಮನುಷ್ಯ ಸ್ವಚ್ಛ ಮನಸ್ಸಿನಿಂದ ಈ ದೇವಿಗೆ ಶರಣಾಗತರಾದರೆ ಅಂಥವರು ಅತ್ಯಂತ ಸುಗಮವಾಗಿ ಪರಮ ತತ್ವದ ಪ್ರಾಪ್ತಿ ಮಾಡ್ಕೊಳ್ಬಹುದು. ಈ ಹಂತದಲ್ಲಿ ಹೃದಯದಲ್ಲಿ ನಡೆಯುವಂತಹ ಭಾವವನ್ನು ಸುನಿಶ್ಚಿತ ಮಾಡೋದು ಸಾಧಕನ ಮೊದಲ ಕರ್ತವ್ಯ ಆಗಿರ್ತದೆ. ಯಾಕಂದರೆ ಏನು ಅಂದ್ಕೊಳ್ತೀವೋ ಆವಾಗ ಅದು ಬ್ರಹ್ಮಾಂಡದಲ್ಲಿ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಈ ಅವಸ್ಥೆಯಲ್ಲಿ ದೇವಿಯ ಬರೀ ನಗುವಿನಿಂದ ಬರೀ ಸ್ಮೃತಿಯಿಂದನೇ ಮ್ಯಾನಿಫೆಸ್ಟ್ ಆಗುತ್ತೆ, ಬ್ರಹ್ಮಾಂಡದ ಮ್ಯಾನಿಫೆಸ್ಟ್ ಆಗ್ತದೆ. ಈ ಶಕ್ತಿ ಪೂರ್ಣ ಆದಾಗ ಮುಂದಿನ ಯಾತ್ರೆ ಸ್ಕಂದ ಮಾತಾ. ವಾಣಿ ಏನು ಗರ್ಭದಲ್ಲಿತ್ತೋ ಅದೀಗ ಹೊರಗಡೆ ಬರ್ತದೆ. ಏನು ಜ್ಞಾನ ನಾಲೆಜ್ ಒಳಗಡೆ ಇತ್ತೋ ಈಗದು ಹೊರಗಡೆ ಬರ್ತದೆ. ವಿಶುದ್ಧ ಚಕ್ರ. ಮೊದಲ ಜ್ಞಾನ ಇಲ್ಲಿತ್ತು, ಪರಾದಲ್ಲಿತ್ತು, ನಂತರ ಪಶ್ಚಂತಿಯಲ್ಲಿ ಬಂತು, ನಂತರ ಮಧ್ಯಮದಲ್ಲಿ ಬಂತು, ಈಗ ವೈಖರಿಗೆ ಬರ್ತದೆ. ವೈಖರಿಯ ಅರ್ಥ ವಿಶುದ್ಧಿ ಚಕ್ರ. ಹೃದಯದೊಳಗೆ ನಡೆಯುವಂತಹ ಭಾವ ಏನಿತ್ತು ಈಗ ಅದು ಅವಕಾಶ ಪಡೆದು ಹೃದಯದಲ್ಲಿರುವಂತಹ ಭಾಷೆಯ ಅವಕಾಶ ಪಡೀಲಿಕ್ಕೆ ಶಕ್ತಿ ಸ್ಕಂದ ಮಾತೆಯ ಅವತಾರ ಪಡಿತಾಳೆ. ಸ್ಕಂದದ ಅರ್ಥ ಜ್ಞಾನ. ಕಾರ್ತಿಕೇಯನನ್ನು ಸ್ಕಂದ ಅಂತಾರೆ, ಷಡಾನನ ಷಣ್ಮುಖ 6 ಮುಖ. ಈ 6 ಮುಖ ಯಾವುದರ ಪ್ರತೀಕ? ಷಡಾನನ, ಗಜಾನನ, ದಶಾನನ. ಬ್ರಹ್ಮನಿಗೆ 4 ಮುಖ. ನಾವು ತುಂಬ ಕಡೆ ನೋಡಿರ್ತೀವಿ 4 ಮುಖ 6 ಮುಖ. ಗಾಯತ್ರಿಯ 5 ಮುಖ, ಕಾಮಾಖ್ಯೆಯ 6 ಮುಖ ಚಿತ್ರದಲ್ಲಿ ನೋಡಿರ್ತೀವಿ. ಇದರ ಅರ್ಥ ಆ ಮುಖದ ಹಿಂದೆ ಬೇರೆ ಬೇರೆ ಪ್ರತಿಭೆ ಇದೆ, ಜ್ಞಾನ ಇದೆ, ಬೇರೆ ಬೇರೆ ಯೋಗ ಇದೆ. ಷಡಾನನ ಅಂದರೆ ಈ ಅನಾಹತದಲ್ಲಿ ಬರುವಂತಹ ಊರ್ಜೆ ಏನಿದೆ ಅದಕ್ಕೇನು ಗತಿ ಸಿಗ್ತದೆ, ಆವಾಗ ಅದು 4 ಕಡೆಯಿಂದ ಜ್ಞಾನವನ್ನು ಸಾಧಕನಲ್ಲಿ ಬರ್ತದೆ. ಆ ಜ್ಞಾನವನ್ನು ಹೇಳುವಂತಹ ಕಲೆಯನ್ನು ಸ್ಕಂದ ಮಾತಾ ಕೊಡ್ತಾಳೆ. ಆಗಮ ನಿಗಮ ತಂತ್ರ ದರ್ಶನ ವೇದ ಉಪನಿಷತ್ ಈ 6 ದರ್ಶನದ ಅಭ್ಯಾಸನ ಭಗವಂತ ಶಿವ ಕಾರ್ತಿಕೇಯನಿಗೆ ಮಾಡಿಸಿರ್ತಾರೆ. ಕಾರ್ತಿಕೇಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಊರ್ಧ್ವ ಮತ್ತು ಅಧೋ ಈ 6 ಆಯಾಮಗಳನ್ನು ತನ್ನೊಳಗೆ ಇಳಿಸ್ಕೊಂಡಿರ್ತಾರೆ. ಅದನ್ನು ಒಳಗೆ ಇಳಿಸ್ಕೊಳ್ಳುವಂತಹ ಶಕ್ತಿಯನ್ನು ಕೊಡುವಂಥವಳೆ ಸ್ಕಂದ ಮಾತಾ.